हेलो एवरीबॉडी, वेलकम टू गो हैश गुलबर्गा। गुलबर्गा सिटी की पुलिस डिपार्टमेंट की सीएन की टीम को मिली एक बड़ी कामयाबी, जिन्होंने एक फ्रॉड करने वाले को यानी कि 10 से 12 करोड़ रुपए का फ्रॉड करने वाले को हैदराबाद से अरेस्ट कर लिया है। पुलिस ने एक पुलिस डिपार्टमेंट की सीएन डिपार्टमेंट में उन्होंने एक कंप्लेंट दर्ज करवाई थी, जहां पर एक आदमी एक स्कीम के जरिए फ्रॉड कर रहा था। जिस शख्स के खिलाफ उसने कंप्लेंट करवाई थी, उस फ्रॉड शख्स का नाम है रामचंद्र, जिसकी उम्र 50 ईयर्स की बताई जा रही है। और उसने एक कंपनी ओपन की थी वीनस एंटिटी के नाम से, जहां पर वो अलग अलग स्कीम लाकर लोगों को वहां पर बुलाकर उसमें गुमराह करके उनके पास से उस स्कीम को लेने की बात करता था और साथ ही साथ उनको उस स्कीम में शामिल करने के लिए लोगों को कन्विंस करता था और लोगों को झांसा देता था कि अगर आप इस कंपनी में पैसे इन्वेस्ट करते हैं तो आपके पैसे डबल होंगे। उसी के बीच लोग उसकी बातों में आकर पैसे इन्वेस्ट करके ताकि पैसे हमारे डबल होंगे, इसी तरह की आस में लोग उस कंपनी में इन्वेस्ट करना स्टार्ट कर चुके थे। इसी के बीच चलते कई सारे लोगों के उसने पैसे लेकर तकरीबन 200 से ज्यादा लोगों के उसने पैसे लेकर फरार हो चुका था। मगर लोगों की कंप्लेंट के बाद सीएन पुलिस की टीम ने और उनके साथ ही साथ पुलिस डिपार्टमेंट के लोगों ने मिलकर इन्हें अरेस्ट कर लिया है। जब इन्हें पकड़कर लाने के बाद जब इन्वेस्टिगेशन के दौरान इसने सारी चीजें बयान की, यानी कि इसने 2 से 3 कंपनीज के नाम की कंपनीज को ओपन करके लोगों से पैसे ठगता था। तकरीबन 800 से ज्यादा लोग इसके शिकार हो चुके हैं। और उसने साथ ही साथ ये भी कहा कि उसने 10 से 12 करोड़ रुपए का फ्रॉड किया है। गुलबर्गा के पुलिस कमिश्नर डॉक्टर शनापा एसडी ने मीडिया से बात करते हुए एक प्रेस मीट की, जहां पर उन्होंने इस फ्रॉड केस के बारे में किस तरह से उसे अरेस्ट कर लाया, सारी चीजें उन्होंने इस प्रेस मीट में कही है। ಕಲಬುರಗಿ ನಗರ ಪೊಲೀಸ್ ಸೆನ್ ಪೊಲೀಸರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ACP ಸೆನ್ ಮತ್ತು ಅವರ ಟೀಮ್ ಒಬ್ಬ ಅಂತರ್ ಜಿಲ್ಲಾ ಈ ಆನ್ಲೈನ್ ಟ್ರೇಡಿಂಗ್ ಹೆಸರಿನಲ್ಲಿ ನೂರಾರು ಜನರಿಗೆ ಮೋಸ ಮಾಡಿರುವ ಆರೋಪಿಯನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಆರಂಭವಾಗಿ ದೂರ ಏನು ಕೊಟ್ಟಿದ್ರು ಅಂತಂದರೆ, ಒಬ್ಬರು ಇನ್ವೆಸ್ಟರ್ 1 ಕೋಟಿ 7 ಲಕ್ಷದಷ್ಟು ಇನ್ವೆಸ್ಟ್ ಮಾಡಿದ್ರು. ಅದರಲ್ಲಿ 10 ಲಕ್ಷ ಮಾತ್ರ ಅವರಿಗೆ ರಿಟರ್ನ್ ಬಂದಿದೆ. ನಿಯರ್ಲಿ 97 ಲ್ಯಾಕ್ ಅವರಿಗೆ ಮೋಸ ಆಗಿದೆ ಅಂತ ದೂರು ನೀಡಿದರು. ಈ ಒಂದು ಪ್ರಕರಣ ಒಂದು ಸೆನ್ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿಕೊಂಡು ಆರೋಪಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ, ಆರೋಪಿ ಇಲ್ಲಿಂದ ಏನು ಒಂದು ಹೈಕೋರ್ಟ್ ಹತ್ರ ಅಕ್ಕಮಾದೇವಿ ನಗರದಲ್ಲಿ ಒಂದು ವೀನಸ್ ಎಂಟರ್ಪ್ರೈಸಸ್ ಅಂತ ಒಂದು ಕಚೇರಿಯನ್ನು ಓಪನ್ ಮಾಡಿರ್ತಾನೆ. ಈ ದೂರ ದಾಖಲಾಗುವ ಕೆಲವೇ ದಿನಗಳ ಹಿಂದೆ ಆ ಕಚೇರಿಯನ್ನು ಮುಚ್ಚಿ ಆರೋಪಿ ತಲೆ ಮರೆಸ್ಕೊಂಡು ಹೋಗಿರ್ತಾನೆ. ಅದರಿಂದ ಅವರು ಹೆದರಿ ದೂರನ್ನು ನೀಡಿದರು. ಈ ಆರೋಪಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾಗ ಅವನು ಬೇರೆ ರಾಜ್ಯದಲ್ಲಿ ತಲೆ ಮರೆಸ್ಕೊಂಡಿದ್ದ. ಅಲ್ಲಿಂದ ನಮ್ಮ ಅಧಿಕಾರಿಗಳು ಅವನನ್ನು ಬಂಧನ ಮಾಡಿದ ಕರೆ ತಂದು ಅವನ ವಿಚಾರಣೆ ಮಾಡಿ ಡಿಟೇಲ್ಡ್ ಎಂಕ್ವೈರಿ ಮಾಡಿದಾಗ ಮತ್ತು ಅವನ ಕಚೇರಿಯ ಮೇಲೆ ದಾಳಿ ಮಾಡಿ ಸರ್ಚ್ ಮಾಡಿದಾಗ ಸುಮಾರು ವಿಷಯಗಳು ಬೆಳಕಿಗೆ ಬರುತ್ತೆ. ಅದರಲ್ಲಿ ಒಂದು ಆರೋಪಿ ಹಿನ್ನೆಲೆಯನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ, ಆರೋಪಿ ಬೇಸಿಕಲಿ ಅವನು ಆಂಧ್ರ ಪ್ರದೇಶದ ರಂಗಾರೆಡ್ಡಿ ಮೂಲದವನು. ಓಸ್ಮಾನಿ ಯೂನಿವರ್ಸಿಟಿಯಿಂದ BA ಪದವಿ ಪಡೆದಿದ್ದಾನೆ. ಏರ್ಫೋರ್ಸಲ್ಲಿನೂ ಕೂಡ ಕಾರ್ಪೊರಲ್ ಆಗಿ ಕೆಲಸ ಮಾಡಿದ್ದಾನೆ. ಏನು ಈಗ ATC ಇರುತ್ತೆ, ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದ. ಮತ್ತು ಅವರ ತಂದೆ ಡೆತ್ ಆದ ನಂತರ ಅವನು VRS ತಗೋತಾನೆ. ಕೆಲಸದಿಂದ ರಿಸೈನ್ ಮಾಡಿ ಏರ್ಫೋರ್ಸ್ಲಿಂದ ಹೊರಗಡೆ ಬರ್ತಾನೆ. ಬಂದು ಅವನ ಜೀವನೋಪಾಯಕ್ಕಾಗಿ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾನೆ ಹೈದರಾಬಾದಲ್ಲಿ. ಯಾರು ಲೇಔಟ್ ಮಾಡಿರ್ತಾರೆ ಅದರ ಒಂದು ಮಾರ್ಕೆಟಿಂಗ್ ಅಂತಂದು ಹೇಳ್ಕೊಂಡು ವಿತ್ 20 to 30% ಕಮಿಷನಲ್ಲಿ ಆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲೂ ಕೂಡ ಅವನಿಗೆ ಲಾಸ್ ಆಗುತ್ತೆ. ನಂತರ ಬಾಂಬೆಲಿಂದ ಈ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ತರಿಸ್ಕೊಂಡು ಮಾರಾಟ ಮಾಡೋದ್ರ ಬಗ್ಗೆನೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲೂ ಕೂಡ ಅವನು ಲಾಸ್ ಆಗ್ತಾನೆ. ನಂತರ ಅವನಿಗೆ ಏನು ಗೊತ್ತಾಗುತ್ತೆ, ಇಲ್ಲಿ ಗುಲ್ಬರ್ಗ ನಗರ ಔಟ್ಸ್ಕರ್ಟ್ಸಲ್ಲಿ ಕೆಲವು ರಿಯಲ್ ಎಸ್ಟೇಟ್ ಲೇಔಟ್ಸ್ಗಳಿದ್ದಾವೆ, ಅದು ಸೇಲ್ ಆಗ್ತಾ ಇಲ್ಲ ಕಣದಾಳ್ ಗ್ರಾಮದ ಸುತ್ತಮುತ್ತ. ಅಲ್ಲಿ ಅದನ್ನು ಕೂಡ ಏನು ಮಾಡ್ತಾನೆ ಅವನು, ಕಮಿಷನ್ ಮೇಲೆ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಮಾಡಬೇಕು ವಿತ್ ಅಗೈನ್ ಸೇಮ್ ಅರೌಂಡ್ 30 to 40% ಕಮಿಷನ್ ಅಂತ ಹೇಳಿ ಇಲ್ಲಿ ಶಿಫ್ಟ್ ಆಗ್ತಾನೆ. 2019 ಗುಲ್ಬರ್ಗಕ್ಕೆ ಬರ್ತಾನೆ. ಬಂದು ಈ ವೀನಸ್ ಇನ್ಫ್ರಾ ವೆಂಚರ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ವೀನಸ್ ಎಂಟರ್ಪ್ರೈಸಸ್, ವೀನಸ್ ಇನ್ಫ್ರಾ ವೆಂಚರ್ಸ್, ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಹೆಸರು ಇದೆ. ವೀನಸ್ ಅಗ್ರೋ ಇಂಡಸ್ಟ್ರೀಸ್ ಅಂತ ಮಾಡಿದ್ದಾನೆ. ಸೊ ಈ ನಾನಾ ರೀತಿಯ ಒಂದು ಫರ್ಮ್ಸ್ಗಳನ್ನು ಓಪನ್ ಮಾಡಿ ಅವನು ಹೂಡಿಕೆಯ ಒಂದು ಆಮಿಷವನ್ನು ಗ್ರಾಹಕರಿಗೆ ಹುಡ್ತಾನೆ. ಸೊ ಈಗ ಅದನ್ನೇ ಹೇಳ್ತಾ ಇರೋದು, ಈಗ ಮೆಜಾರಿಟಿ ಇರುವಂಥದ್ದು ಗುಲ್ಬರ್ಗ ನಗರದ್ದು. ಯಾಕಂದರೆ ಇಲ್ಲಿ ಅವನು 2019 ಸ್ಟಾರ್ಟ್ ಆಗಿದ್ದಾನೆ. ಪೀಕ್ ಆ್ಯಕ್ಟಿವಿಟಿ ಆಫ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿದ್ದು 22, 23, 24 ಡಿಸೆಂಬರ್ 24ವರೆಗೆ ಅದರ ಒಂದು ಪೀಕ್ ಆದ ನಂತರ ಡ್ರಾಪ್ ಆಗುತ್ತೆ. ಮತ್ತು ಜನರಿಗೂ ಇನ್ಫ್ಲೋ ಕಡಿಮೆ ಆದಾಗ ರಿಟರ್ನ್ಸ್ ಅವನು ಏನು 20% ಮೊದಲು ಪ್ರಾಮಿಸ್ ಮಾಡಿದ್ದ ಅದನ್ನು 15% ಇಳಿಸ್ತಾನೆ, ಕೆಲವರಿಗೆ 10% ಇಳಿಸ್ತಾನೆ ಮತ್ತು ಇನ್ನೂ ಕೆಲವರಿಗೆ 12% ಇಳಿಸ್ತಾನೆ. ಮೆಜಾರಿಟಿ ಇನ್ವೆಸ್ಟರ್ಸ್ ಇಲ್ಲಿ ಅವರಿದ್ದಾರೆ. ಈಗ ಶಾಪುರದೊಂದು 50 ಜನ ಇದ್ದಾರೆ,
ಮತ್ತು ಬಿಜಾಪುರ್ಲಿಂದ ಒಂದು 10ರಿಂದ 50 ಜನ ಇದ್ದಾರೆ. ಈ ನೂರಾರು ಸಂಖ್ಯೆ ಜನ ಇರುವಂಥದ್ದು ಕಲಬುರಗಿ ನಗರದಲ್ಲಿ. ಅರೌಂಡ್ 800 ಇನ್ವೆಸ್ಟರ್ಸ್. ಬೇರೆಯವ್ರದ್ದೆಲ್ಲ ಸ್ಟೇಟ್ಮೆಂಟ್ ಮಾಡ್ಕೊತಾ ಇದ್ದೀವಿ. ಒರಿಜಿನಲ್ ಅಮೌಂಟ್ ಆ್ಯಸ್ ಇಟ್ ಈಸ್ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತು 1 ಲಕ್ಷ ಅಮೌಂಟ್ ಏನು ಪ್ರಾಫಿಟ್ ಅದು ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ನಿಯರ್ಲಿ ನಮ್ಮ ಪ್ರಕಾರ ಅವರೊಂದು 18 to 20 crore ಅಮೌಂಟ್ ಟರ್ನ್ ಓವರ್ ಅಥವಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ. ಅದರಲ್ಲಿ 70 to 85% ರೀಸರ್ಕ್ಯುಲೇಷನ್ ಆಗಿದೆ. ಇವನ ಹತ್ರ ಏನು ಕಚೇರಿ ಓಪನ್ ಮಾಡಿದ್ದ ವೀನಸ್ ಎಂಟರ್ಪ್ರೈಸಸ್ ಅಂತ, ಅಲ್ಲಿ 15ರಿಂದ 20 ಸಾವಿರ ಸ್ಯಾಲ್ರಿ ಕೊಟ್ಟು ನಿಯರ್ಲಿ 8 to 10 ಎಂಪ್ಲಾಯೀಸ್ ಇಟ್ಕೊಂಡಿದ್ದ. ರಿಯಲ್ ಎಸ್ಟೇಟಲ್ಲಿ ಕೆಲವು ಇನ್ವೆಸ್ಟ್ ಮಾಡಿದ್ದಾನೆ. ಅದ್ರ ಬಗ್ಗೆ ಕೆಲವು ಈ ನಮ್ಮ ಏನು ಸೆಂಟ್ರಲ್ ಪ್ರಿಸನ್ ಇದೆ ಅದ್ರ ಸುತ್ತಮುತ್ತ ಒಂದು 6 ಸೈಟ್ ಕಂಪ್ನಿ ಹೆಸರಲ್ಲಿ ಖರೀದಿ ಮಾಡಿದ್ದಾನೆ. ಅವೆಲ್ಲ ಅಟ್ಯಾಚ್ ಮಾಡ್ತೀವಿ. ಕೆಲವು ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದೆ. ಇವನು ಎಲ್ಲಿ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ ಅವೆಲ್ಲ ಇಟ್ ವಿಲ್ ಬಿ ಅಟ್ಯಾಚ್ ಟು ಕೇಸ್ ವೈ. CIDಗೆ ಇದರಲ್ಲಿ ಟೋಟಲ್ ಎಷ್ಟು ಅಮೌಂಟ್ ಚೀಟಿಂಗ್ ಆಗಿದೆ ಅದ್ರ ಮೇಲೆ ವಿ ವಿಲ್ ಡಿಸೈಡ್. ಇಫ್ ಇಟ್ ಕ್ರಾಸಸ್ ಮೋರ್ ದ್ಯಾನ್ 10 crore ಚೀಟೆಡ್ ಅಮೌಂಟ್ ದೆನ್ ವಿ ವಿಲ್ ಟ್ರಾನ್ಸ್ಫರ್ ಇಟ್ ಟು CID. ಈಗ ಸದ್ಯ ಪ್ರಕಾರ ಮೆಜಾರಿಟಿ ಇಟ್ ಹ್ಯಾಸ್ ಗಾನ್ ಟು ಇನ್ವೆಸ್ಟರ್ಸ್. ಇಲ್ಲಿಗಲ್ ಯಾವುದೂ ಇರಲ್ಲ. ಬೇಸಿಕಲಿ ಇವೆಲ್ಲ ಅದನ್ನು ಫಾಲ್ಸ್ ಪ್ರಾಮಿಸ್ ಆಫ್ ಹೈ ರಿಟರ್ನ್ಸ್. ಜನರು ಈಗ ಹೈ ರಿಟರ್ನ್ಸ್ ಪ್ರಾಮಿಸ್ಗೋಸ್ಕರ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ಯಾವುದೇ ನಿಮಗೆ ಬಿಸ್ನೆಸ್ ಈಗ ನಮ್ಗೆ ಹೇಳೋದೇನಂತಂದರೆ, ಈಗ ನಾಳೆ ಏನಾಗುತ್ತೆ, ಈಗ ಸಂಬಡಿ ವಿಲ್ ಅಗೇನ್ ಕಮ್ ಔಟ್ ವಿತ್ ಹೊಸ ಮೋಸದ. ಈಗ 15-20% 1 ಮಂತಲ್ಲಿ ಯಾರೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಈವನ್ ಕೊಟ್ಟರೆ ಇಟ್ ವಿಲ್ ನಾಟ್ ಬಿ ಏಬಲ್ ಟು ಸಸ್ಟೈನ್ ಫಾರ್ ಲಾಂಗ್. ಈಗ ಇದರಲ್ಲೂ ಇನಿಷಿಯಲ್ ಡೇಸಲ್ಲಿ ಕೆಲವರು ತೊಗೊಂಡಿದ್ದಾರೆ. ಈಗ ರೀಸೆಂಟ್ ಇನ್ವೆಸ್ಟ್ ಮಾಡಿದವರು ಸಫರ್ ಆಗಿದ್ದಾರೆ.